ಗಣಾಧಿಪತಿಯೇ ನಮಃ. ಶ್ರೀ ಲಕ್ಷ್ಮೀ ವೆಂಕಟೇಶ ವಿಜಯತೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಷ್ಟ ದೇವರಾದ ಮಹಾಗಣಪತಿಯನ್ನ, ಕುಲದೇವರಾದ ಲಕ್ಷ್ಮೀ ವೆಂಕಟೇಶನನ್ನ, ಆರಾಧ್ಯ ದೇವನಾದ ಮಂಜುನಾಥನನ್ನ, ನಂತರ ಇಷ್ಟ ಗುರುಗಳಾದ ಶ್ರೀಧರರ ಪಾದಾರವಿಂದಗಳಿಗೆ ನಮಿಸುತ್ತಾ ನೆನೆಯುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತಿನ ವಿಷಯ ಧನುರಾಶಿ ರಾಶಿ ಭವಿಷ್ಯ ಮೇ ತಿಂಗಳು 2026. ನೋಡಿ, ಗ್ರಹಗಳ ಸಂಚಾರ ನಿಮಗೆ ಈ ತಿಂಗಳು ಕೆಲವು ಗ್ರಹಗಳ ಸಂಚಾರ ನಿಮಗೆ ಶುಭ ಫಲವನ್ನ ಹೆಚ್ಚಿನದಾಗಿ ತಂದುಕೊಡ್ತದೆ. ರವಿ 6ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗ್ತದೆ. ಸಂತೋಷ, ಕೀರ್ತಿ, ಉದ್ಯೋಗದಲ್ಲಿ ಸಫಲತೆ ಉಂಟಾಗುವ ಸಾಧ್ಯತೆ ಇದೆ. ನೀವು ಬಿಸ್ನೆಸ್ ಮಾಡೋರಾದ್ರೆ ಬಿಸ್ನೆಸ್ನಲ್ಲಿ ಅಥವಾ ನಿಮ್ಮ ಉದ್ಯೋಗದಲ್ಲಿ ಹೆಚ್ಚಿನ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಆಮೇಲೆ ಪ್ರತಿಷ್ಠಿತ ವ್ಯಕ್ತಿಗಳ ಸ್ನೇಹ ಉಂಟಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ನೀವು ಈ ತಿಂಗಳಲ್ಲಿ. ಮತ್ತೆ ಅದರಿಂದ ಲಾಭ ಉಂಟಾಗುವ ಕೂಡ ಸಾಧ್ಯತೆ ಇದೆ. ಸರ್ಕಾರದಿಂದ ಮನ್ನಣೆ, ನೀವು ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಸರ್ಕಾರದಿಂದ ಮನ್ನಣೆ ಉಂಟಾಗುವ ಸಾಧ್ಯತೆ ಇದೆ. ಅಥವಾ ಕೆಲವರಿಗೆ ಸರ್ಕಾರಿ ಕೆಲಸ ಕೂಡ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರ್ತದೆ. ಆಮೇಲೆ ನಿಮಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ ಈ ತಿಂಗಳು. ನೀವು ಯಾವುದೇ ಕೆಲಸವನ್ನ ಶ್ರಮದಿಂದ ಮಾಡಿದ್ರೆ ಅದಕ್ಕೆ ಪೂರ್ತಿಯಾದ ಪ್ರತಿಫಲ ದೊರಕುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅದೇ ರೀತಿ ಬುಧ 6ನೇ ಮನೆಯಲ್ಲಿ ಇರೋದ್ರಿಂದ ಜಯ, ಸಂತೋಷ, ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗುವ ಸಾಧ್ಯತೆ ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಗುರು 7ನೇ ಮನೆಯಲ್ಲಿ ಇರೋದ್ರಿಂದ ಒಳ್ಳೆಯ ಆಹಾರವನ್ನ ಸೇವಿಸ್ತೀರಾ, ಶುಭ ಸಮಾರಂಭಗಳಿಗೆ ಹೋಗ್ತೀರಾ, ಒಳ್ಳೆಯ ಊಟಗಳನ್ನ ಸೇವಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ನಂತರ ಸ್ತ್ರೀಯರಿಂದ ಸೌಖ್ಯ ಇದೆ, ನಿಮಗೆ ಧನ ಲಾಭ ಇದೆ, ವಾಹನಗಳಿಂದ ಲಾಭ ಅಥವಾ ವಾಹನ ಮಾರಾಟದಿಂದ ಕೂಡ ಲಾಭ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ವಾಹನಗಳನ್ನು ಕೊಳ್ಳುವ ಯೋಗ ಕೂಡ ಉಂಟು. ಕೋರ್ಟ್ ಕಚೇರಿಯಲ್ಲಿ ನೀವು ಜಯವನ್ನ ಕಾಣುವ ಸಾಧ್ಯತೆ ಕಂಡು ಬರ್ತಾ ಇದೆ. ಶುಕ್ರ 7ನೇ ಮನೆಯಲ್ಲಿ ಇರೋದ್ರಿಂದ ಧನ ಲಾಭ ಆಗುವ ಸಾಧ್ಯತೆ ಇದೆ. ಆಮೇಲೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ನಿಮಗೆ ಲಾಭ ಆಗುವ ಸಾಧ್ಯತೆ ಇದೆ. ಅಂದ್ರೆ ಪಾಲುದಾರಿಕೆ ವ್ಯವಹಾರ, ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅವರಿಗೆ ಲಾಭ ಉಂಟಾಗುವ ಸಾಧ್ಯತೆ ಈ ತಿಂಗಳು ಕಂಡು ಬರ್ತಾ ಇದೆ. ಆದರೆ ಶನಿ 4ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ಹಣದ ವ್ಯಾಮೋಹ ಆಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸೋದು. ಆಮೇಲೆ ಸಂಶಯ ಪ್ರವೃತ್ತಿ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹಾಗಾಗಿ ವ್ರತ ಯಾರ ಬಗ್ಗೆನೂ ಕೂಡ ನೀವು ಸಂಶಯ ಪಡದೇ ಇರೋದು ಉತ್ತಮ. ಕುಜ 5ನೇ ಮನೆಯಲ್ಲಿ ಇರೋದ್ರಿಂದ ಈ ತಿಂಗಳು ನಿಮಗೆ ಶತ್ರುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ನೀವು ಗಮನ ಹರಿಸಬೇಕು. ಮತ್ತೆ ಮಕ್ಕಳಿಂದ ಸ್ವಲ್ಪ ತೊಂದರೆ ಇದೆ. ಇದಷ್ಟು ಬಿಟ್ರೆ ಹೆಚ್ಚಿನದಾಗಿ ಶುಭ ಫಲಗಳೇ ಇದೆ ಧನುರಾಶಿಯವರಿಗೆ ಗೋಚಾರದಿಂದ. ಇವಷ್ಟು ಜ್ಯೋತಿಷ್ಯ ಗೋಚಾರದಿಂದ ಮಾತ್ರ. ಇದು ನೋಡಿ, ಧನುರಾಶಿಯವರಿಗೆ ಪರಿಹಾರ ಅಂದ್ರೆ ಗುರುವಿನ ಆರಾಧನೆ. ಧನುರಾಶಿಗೆ ಅಧಿಪತಿ ಗುರು ಆಗಿರ್ತಾನೆ. ಗುರುವಿನ ಆರಾಧನೆ ನಿಮಗೆ ಯಾವಾಗಲೂ ಕೂಡ ಒಳ್ಳೆಯ ಫಲವನ್ನ ಕೊಡ್ತದೆ. ಇದಲ್ಲದೆ ಶುಭ ಬಣ್ಣ ಅಂದ್ರೆ ಗುರುವಿನ ಬಣ್ಣ ಹಳದಿ ಆಗಿರ್ತದೆ. ಹಾಗಾಗಿ ಈ ಧನುರಾಶಿಯವರಿಗೆ ಹಳದಿ ಅಥವಾ ಗೋಲ್ಡನ್ ಕಲರ್ ಅಂದ್ರೆ ಬಂಗಾರದ ಬಣ್ಣ ಇದು ಹೆಚ್ಚಿನ ಅದೃಷ್ಟವನ್ನ ತಂದು ಕೊಡ್ತದೆ. ನೀವು ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ಇಂಪಾರ್ಟೆಂಟ್ ಕೆಲಸವನ್ನ ಮಾಡಬೇಕಾದ್ರೆ ನೀವು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸೋದು ಅಥವಾ ಹಳದಿ ಬಣ್ಣದ ವಾಹನಗಳನ್ನು ತೆಗೆದುಕೊಳ್ಳೋದು ನಿಮಗೆ ಶುಭವಾಗಿರ್ತದೆ. ಇವಷ್ಟು ಮೇ ತಿಂಗಳು ರಾಶಿ ಭವಿಷ್ಯ 2026 ಧನುರಾಶಿ ರಾಶಿ ಭವಿಷ್ಯ ಎಲ್ಲರಿಗೂ ಶುಭವಾಗಲಿ. ಇದಲ್ಲದೆ ನೀವು ನಮ್ಮನ್ನ ಪೂಜಿಸಿ ಅಭಿಮಂತ್ರಿಸಲ್ಪಟ್ಟ ಕರುಂಗೋಲಿ ಮಾಲಾ ಬ್ರೇಸ್ಲೆಟ್ಗಳಿಗಾಗೂ ಕೂಡ ನಮ್ಮನ್ನ ಸಂಪರ್ಕ ಮಾಡ್ಬೋದು.
ಜಾತಕ ಇಲ್ಲದೇ ಇದ್ದವರಿಗೂ ಕೂಡ ನಾವು ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳ್ತೇವೆ. ವಾಸ್ತು ಪರಿಶೀಲನೆಗಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಅಂದರೆ ಹೊಸ ಮನೆ ಕಟ್ಟಬೇಕಾದ್ರೆ ಏನೇನು ಕೆಲಸಗಳನ್ನು ಮಾಡಬೇಕು ಅದಕ್ಕಾಗಿ, ಅಥವಾ ಮನೆ ಕಟ್ಟಿದ್ದಾಗ ಅಲ್ಲೇನಾದರೂ ವಾಸ್ತು ದೋಷಗಳಿದ್ರೆ ಅದನ್ನು ಒಡಿದೇನೆ ಹೇಗೆ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಹೇಳೋ ತಂತ್ರಗಳನ್ನು ತಿಳಿಲಿಕ್ಕಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.